ಎಚ್ ಡಿ ದೇವೇಗೌಡರು ಅದನ್ನೇ ಕೇಳಿದ್ದು, ನೋಡಪ್ಪ ನೀನು ಚಾಮುಂಡೇಶ್ವರಿ ಬಂದರೆ ಕೆ ಆರ್ ನಗರಕ್ಕೆ ಯಾರನ್ನು ಅಭ್ಯರ್ಥಿ ಮಾಡ್ತೀರಿ ಅಂತ ಅವರೇ ಕೇಳಿದರು. ಅದಕ್ಕೆ ಅವ್ರು ಹೇಳಿದರು, ಅಲ್ಲಿಗೆ ಯಾರು ಕಾರ್ಯಕರ್ತನ ಒಂದು ವೇಳೆ ನೀವು ಅಂದರೆ ವರಿಷ್ಠರು ಎಚ್ ಡಿ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ನಿಂತ್ಕೋ ಅಂತ ಹೇಳಿದರೆ ಅವರು ಚಾಮುಂಡೇಶ್ವರಿ ನಿಂತ್ಕೋತೀನಿ ನಾನು. ಅಂಥ ಟೈಮಲ್ಲಿ ಕೆ ಆರ್ ನಗರಕ್ಕೆ ಯಾರಾದರೂ ಒಬ್ಬರು ಕಾರ್ಯಕರ್ತರು ನಿಲ್ಲಿಸಿ ಯಾರನ್ನಾದ್ರೂ ನಿಲ್ಲಿಸಿ ಅಲ್ಲೂ ಕೂಡ ನಾನು ಗೆಲ್ಲಿಸ್ತೀನಿ, ನಾವು ಗೆಲ್ಸ್ಕೊಂಬರ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಅವ್ರ ಜೊತೆಗೂಡಿ ಹೇಳಿದ್ದೀವಿ. ನಾವು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಚಾಮರಾಜಕ್ಕೆ ಇರ್ಬೋದು ಅಥವಾ ಚಾಮುಂಡೇಶ್ವರಿಗೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಅದನ್ನಾದ್ರೂ ಹೇಳ್ತೀನಿ ಅಷ್ಟೇ. ಸಾರಾ ಮಹೇಶ್ ಅಣ್ಣವರು, ಎಚ್ ಡಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ನಿಂತ್ಕೊ ಅಂದರೆ ನಿಂತ್ಕೋತೀನಿ ನಾನು. ನಾನು ಕಾಂಗ್ರೆಸ್ಸಲ್ಲಿದ್ದೆ. ನನ್ನನ್ನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಕುಮಾರಣ್ಣರ ಆಶೀರ್ವಾದ, ದೇವೇಗೌಡರ ಆಶೀರ್ವಾದ ನನ್ನ 15 ದಿವಸಕ್ಕೆ ನನ್ನ MLC ಮಾಡಿದ್ದಾರೆ. ಅದರಿಂದಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದು ಜೆ ಡಿ ಎಸ್ಸಿನ ಕೋಟೆ ಇದು. ಸಿದ್ದರಾಮಯ್ಯನನ್ನು ಸೋಲಿಸಿ ಅಂತ ಹೇಳ್ತಾರಲ್ಲ, ಅದು ಅವ್ರ ಶಕ್ತಿ ಅಲ್ಲ, ಅದು ಈ ಪಕ್ಷದ ಕಾರ್ಯಕರ್ತರು, ಈ ಪಕ್ಷ ಪ್ಲಸ್ ನಮ್ಮ ಪಕ್ಷದತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು, ಎಚ್ ಡಿ ದೇವೇಗೌಡರು ಸಾಹೇಬ್ರದ್ದು ಶಕ್ತಿ ಅದು ಅಡಗಿತ್ತೆ ಹೊರತು ಜಿ ಟಿ ದೇವೇಗೌಡರ ಸಾಮರ್ಥ್ಯ ಅಲ್ಲ. ಅಲ್ಲಿ ಚಾಮುಂಡೇಶ್ವರಿಗೆ ನಿಂತ್ಕೊ ಅಂತ ಹೇಳಿದರೆ ನಾನು ಆದೇಶ ಪಾಲಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಸಾರಾ ಮಹೇಶ್ ಅಣ್ಣವರು ಅಭ್ಯರ್ಥಿ ಆದರೆ ನಾನು ಹೆಂಗೆ ಅಭ್ಯರ್ಥಿ ಹಾಕಿದ್ರೆ ಇರೋದು ಒಂದೇ ತಾನೇ MLA. ನಾನು ಹೇಳಿದ್ನಲ್ಲ ಸರ್, ಒಂದು ವೇಳೆ ಪಕ್ಷದವ್ರು ವರಿಷ್ಠರು ಆದೇಶ ಮಾಡಿ, ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನು ನಿಷ್ಠೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಿ ನೀವು. ನನ್ನ ಪಕ್ಷದ ಬಗ್ಗೆ, ನನ್ನ ಪಕ್ಷದ ವರಿಷ್ಠರ ಬಗ್ಗೆ ನಾವು ಭಾಳ ಸಮರ್ಸ್ಕೊಳ್ಳೋದಾಗಲಿ ಮತ್ತು ಆ ಪಕ್ಷದ ಒಂದು ನಿಲುವಿಗೆ ಬದ್ಧನಾಗಿರೋದಾಗಲಿ ಇದ್ದೇನೆ. ನಾನು 2008 ಕೂಡ ಚುನಾವಣೆ ಕಂಟೆಸ್ಟ್ ಮಾಡಿದ್ದೆ. BJPಯಿಂದ 48,000 ಚಿಲ್ಲರೆ ಓಟ್ ತೊಗೊಂಡಿದ್ದೆ ನಾನು. ಅದೇ ಹೈಯೆಸ್ಟ್ ಓಟ್ ಅವತ್ತು BJPಯಿಂದ. ನೀವು ಒಂದು ತಿಳ್ಕೋಬೇಕು, ಮರಳಿ ಮನೆಗೆ ಕಾರ್ಯಕ್ರಮ ಯಾರಿಗೋಸ್ಕರ ಮಾಡ್ಕೊಂಡಿದ್ದು? ಏನು ಸರ್, ಮರಳಿ ಮನೆಗೆ ಕಾರ್ಯಕ್ರಮ ಮಾಡಿದ್ದು ಯಾಕೆ? ಹಾಗಾದ್ರೆ ನೀವು ಸಿದ್ದರಾಮಯ್ಯನವ್ರು ಕೊಟ್ಟು ಸೀತಾ ಕಲ್ಯಾಣ ಮಾಡಿದ್ರಲ್ಲಿ ಯಾಕೆ ಮಾಡಿದ್ರಿ? ಅಂದರೆ ನೀವು JDS ಇದ್ಕೊಂಡು ಮರಳಿ ಮನೆ ಕಾರ್ಯಕ್ರಮ ಮಾಡೋದು, ಸಿದ್ದರಾಮಯ್ಯವ್ರ ಜೊತೆ ಇದ್ಕೊಂಡು ಸೀತಾ ಕಲ್ಯಾಣ ಮಾಡೋದಾ? ನೋಡಿ, ಅವೆಲ್ಲವೂ ಕೂಡ ಕುಮಾರಸ್ವಾಮಿರವರು ಪಕ್ಷದ ಸಂಘಟನೆಗೆ ಪಕ್ಷವನ್ನು ಕಟ್ಟಬೇಕು, ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತೇಳಿ ಅದು ಅವ್ರು ಹಾಕೊಂಡಂಥ ಕಾರ್ಯಕ್ರಮ, ಅದು ಜಿ ಟಿ ದೇವೇಗೌಡರು ಹಾಕೊಂಡಂಥ ಕಾರ್ಯಕ್ರಮ ಅಲ್ಲ. ಅಲ್ಲಿ ಕುಮಾರಸ್ವಾಮಿಯವರು ಬರೆದ್ರೆ ಜಿ ಟಿ ದೇವೇಗೌಡರು ಹೋಗಿದ್ರೆ ಕಾರ್ಯಕ್ರಮ ಸಕ್ಸಸ್ ಆಗ್ತಿತ್ತಾ? ನಾನು ಎಷ್ಟೋ ಸರಿ ಹೇಳ್ತೀನಿ, ನಾವುಗಳು ನಮ್ಮ ಮೇಲೆ ಪಕ್ಷ ಅನ್ನತಕ್ಕಂಥದ್ದು, ಕುಮಾರ್ ಅನ್ನತಕ್ಕಂಥದ್ದು ಶ್ರೀರಾಮನ ಫೋಟೋ ಇದ್ದಂಗೆ. ನಮ್ಮ ಒಂಥರ ಕತ್ತೆ ಮೇಲೆ ಫೋಟೋ ಇಟ್ಟು ಕಳಿಸಿದರೆ ಎಲ್ಲ ಕತ್ತೆಗೂ ಫೋಟೋ ಸೇರಿಸಿ ಪೂಜೆ ಮಾಡ್ತಾರೆ. ಫೋಟೋ ತೆಗೆದಾದ್ಮೇಲೆ ಏನು ಮಾಡ್ತಾರೆ ಹೇಳಿ? ಹಂಗೆ ಪಕ್ಷ ಅನ್ನತಕ್ಕಂಥದ್ದು, ನಿಷ್ಠೆ ಅನ್ನತಕ್ಕಂಥದ್ದು ಶ್ರೀರಾಮನ ಫೋಟೋ ಥರ ನಮ್ಮಿಟ್ಟು ಒತ್ತೊಂದು ತಿರುಗಾಡಿದಾಗ ಮಾತ್ರ ನಮಗೆ ಬೆಲೆ. ನಾವೇ ಫೋಟೋ ತೆಗೆದ್ಮೇಲೆ ನಾವೊಂಥರ ಕತ್ತೆಯಾಗಿ ಹೋಗ್ತೀವಿ ನಾವು. ಅದನ್ನು ಫಸ್ಟ್ ತಿಳ್ಕೋಬೇಕು. ವ್ಯಕ್ತಿಯಿಂದ ಯಾವುದೂ ಅಲ್ಲ, ಪಕ್ಷದಿಂದ ಎಲ್ಲ.